ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಒನ್ ಡೇ ಟ್ರಿಪ್ ಅಂತ ಹೊರಗಡೆ ಹೋಗೋಣ. ಒನ್ ಡೇ ಟ್ರಿಪ್ ಅಂದರೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹಂಗಾಗಿ ಮನೆ ಹತ್ರದಿಂದ ಬಸ್ ಹತ್ಕೊಂಡು ಮೆಜೆಸ್ಟಿಕ್ ಬಂದ್ವಿ. ನನಗಿಂತ ಮುಂಚೆ ಬಂದರೆ ನಮ್ಮ ಅಕ್ಕ ಆಲ್ರೆಡಿ ಮೆಜೆಸ್ಟಿಕಲ್ಲಿ ವೆಯ್ಟ್ ಮಾಡ್ತಾಯಿದ್ಲು. ನಾವು ಅಷ್ಟರೊಳಗಡೆ ಬಂದ್ವಿ. ಮೆಜೆಸ್ಟಿಕ್ಗೆ ಬರೋ ಅಷ್ಟರೊಳಗಡೆ ನಾವು ಆಲ್ರೆಡಿ 8:30 ಆಗೋಗಿತ್ತು ನಾನು ಬಂದಿದ್ದು. ಅವಳು ಸ್ವಲ್ಪ ನನಗಿಂತ ಬೇಗ ಬಂದು ವೆಯ್ಟ್ ಮಾಡ್ತಾಯಿದ್ಲು. ಇವತ್ತಂತೂ ಇಲ್ಲಿ ರಶ್ ಹೆಂಗಿದೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾವು ಹೋಗ್ತಾ ಇರೋದು ರಾಯಚೂರಿಗೆ. ಹಾಗಾಗಿ ರಾಯಚೂರು ನಿಯರೆಸ್ಟ್ ಯಾವುದೋ ಊರಲ್ಲಿ ಜಾತ್ರೆ ನಡೀತಾ ಇದೆಯಂತೆ. ಹಾಗಾಗಿ ಅಷ್ಟು ಜನ ಇದ್ದಾರೆ. ಎಲ್ಲ ಬಸ್ಗಳು ಆಲ್ರೆಡಿ ಫಿಲ್ ಆಗೋಗಿತ್ತು. ಹಂಗಾಗಿ ಬಸ್ಸೇ ಇರಲಿಲ್ಲ. ಫೈನಲಿ ಒಂದು ಬಸ್ ಸಿಕ್ತು, ಸೀಟು ಕೂಡ ಸಿಕ್ತು. ನಾವು ಬ್ಯಾಂಗ್ಳೂರು ಬಿಟ್ಟಿದ್ದು ಆಲ್ರೆಡಿ 10:30 ಆಗೋಗಿತ್ತು. 10:30 ಇಲ್ಲಿಂದ ಹೊರಟ್ವಿ. ರಾಯಚೂರು ನಿಯರೆಸ್ಟ್ ಬರೋ ಅಷ್ಟರೊಳಗಡೆ ಆಲ್ರೆಡಿ ಸೂರ್ಯ ನೋಡಿ ಹುಟ್ಟುತ್ತಾ ಇದ್ದಾನೆ. ನಾವಿಲ್ಲಿ ರಾಯಚೂರಲ್ಲಿ ಬಂದು ಇಳಿದಾಗ ಆಲ್ರೆಡಿ 8:30 ಆಗೋಗಿತ್ತು. ಇಲ್ಲಿ ಬಂದು ನೋಡಿ ರಾಯಚೂರಲ್ಲಿ ಇಳಿದ್ವಿ. ರಾಯಚೂರು ಅಂದ ತಕ್ಷಣ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಾಗಿರತ್ತೆ ನಿಮಗೆ. ನಾನು ಹೋಗ್ತಾ ಇರೋದು ಮಂತ್ರಾಲಯಕ್ಕೆ. ಇಲ್ಲಿ ಬಂದು ಬಸ್ ಇಳಿದು ಮತ್ತು ಇವಾಗ ನಾವು ಮಂತ್ರಾಲಯ ಬಸ್ ಆಲ್ರೆಡಿ ರೆಡಿ ಇತ್ತು. ಹಾಗಾಗಿ ನಾವು ಬಂದ ತಕ್ಷಣ ಬಸ್ ಸಿಕ್ತು. ಅಲ್ಲಿಂದ ಬಸ್ಸಲ್ಲಿ ಹೊರಟ್ವಿ. ನಾವು ಮಂತ್ರಾಲಯ ಬಸ್ ಹತ್ಕೊಂಡು ಮಂತ್ರಾಲಯ ಕಡೆ ಹೊರಟ್ವಿ. ಇದು ನೋಡಿ, ಇಲ್ಲಿ ಬಂದು ತುಂಗಭದ್ರಾ ನದಿ. ಇದು ಆಲ್ಮೋಸ್ಟ್ ನೀರು ತುಂಬ ಕಮ್ಮಿ ಆಗಿಬಿಟ್ಟಿದೆ. ಇದು ನೀರು ಒಂದೊಂದು ಟೈಮ್ ತುಂಬ ಜಾಸ್ತಿ ಇರುತ್ತೆ. ಇವಾಗಂತೂ ಸಮ್ಮರಲ್ಲ, ಹಾಗಾಗಿ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಇಲ್ಲಿ ಎಷ್ಟು ಬಿಸಿಲಿದೆ ಆಲ್ರೆಡಿ ಅಂದರೆ ಇವಾಗೇನೆ ತುಂಬ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ. ನೀರು ಕೂಡ ತುಂಬಾ ಕಮ್ಮಿ ಇದೆ ಇಲ್ಲಿ ಬಂದ್ವಿ. ಮಂತ್ರಾಲಯಕ್ಕೆ ಬಂದು ಇಳಿದ್ವಿ. ಅಷ್ಟರೊಳಗಡೆ ಆಲ್ರೆಡಿ 9:30 ಆಗೋಗಿತ್ತು. ನಾವು ಬಂದು ಇಲ್ಲಿ ಬಂದು ರೂಮ್ ಮಾಡಿದ್ವಿ. ಇಲ್ಲೇ ನಿಯರೆಸ್ಟ್ ಬಂದು ಮಠದ್ದೇ ರೂಮ್ ಇರುತ್ತೆ, ಅಲ್ಲಿ ಹೋಗಿ ರೂಮ್ ಮಾಡಿದ್ವಿ. ರೂಮ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿಂದ ಹೊರಟ್ವಿ ನಾವು. ಇಲ್ಲಿ ಮಠದ್ದೇ ರೂಮ್ ಆಗಿರೋದ್ರಿಂದ ನಮಗೆ 500 ರೂಪೀಸ್ ಚಾರ್ಜಸ್ ಮಾಡ್ತಾರೆ. 1000 ರೂಪೀಸ್ ಪೇ ಮಾಡಿದ್ವಿ. ನಾವು ರಿಟರ್ನ್ ಹೋಗ್ಬೇಕಾದ್ರೆ 500 ರೂಪೀಸ್ ವಾಪಸ್ ಕೊಡ್ತಾರೆ. ಅಲ್ಲಿಂದ ನಾವು ದೇವಸ್ಥಾನ ಹತ್ರ ಬಂದ್ವಿ. ಇಂಥ ರಾಯರ ದರ್ಶನಕ್ಕೆ ಬಂದ್ವಿ. ಒಂಥರ ಇಲ್ಲಿ ಬಂದರೆ ನೆಮ್ಮದಿ ಅನಿಸುತ್ತೆ, ಒಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ನಾನಂತೂ ರಾಯರ ದರ್ಶನಕ್ಕೆ ಬರಬೇಕು ಅಂದಾಗೆಲ್ಲನೂ ನಾನು ಯಾವಾಗ ಹೋಗ್ಬೇಕು ಅಂದ್ಕೊಳ್ತೀನೋ ಆವಾಗ ಇಮ್ಮಿಡಿಯೇಟ್, ಯಾಕಂದರೆ ಪ್ಲ್ಯಾನ್ ಮಾಡಿ ಹೊರಟಿದ್ದಲ್ಲ, ಇಮ್ಮಿಡಿಯೇಟ್ ಒಂದು 3 o'clock ಫೋನ್ ಮಾಡಾಕ ಹೋಗೋಣ ಅಂದ್ರೆ ಓಕೆ ಹೋಗೋಣ, ಇಮ್ಮಿಡಿಯೇಟ್ ಹೊರಟಿದ್ದು. ತುಂಬ ಪ್ಲ್ಯಾನ್ ಮಾಡಿ ಹೋಗಲ್ಲ ಯಾವಾಗಲೂ. ಯಾವಾಗ ಅಂದ್ಕೊಳ್ತೀನಲ್ಲ ಹೋಗ್ಬೇಕಂತ ಆ ರಾಯರು ಕರ್ಸ್ಕೊಂಡು ಬಿಡ್ತಾರೆ ನಮಗೆ. ಅದೊಂದು ಖುಷಿ ಇದೆ ನನಗೆ. ಇವತ್ತು ಜನ ಏನು ಜಾಸ್ತಿ ಇರಲಿಲ್ಲ, ತುಂಬ ಕಮ್ಮಿ ಇದ್ದರು. ಒಂದೊಂದು ಟೈಮ್ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬಟ್ ಇಲ್ಲಿ ಎಷ್ಟೇ ಜನ ಇದ್ದರೂ ಬೇಗ ದರ್ಶನ ಆಗೋಗುತ್ತೆ. ನಾವಲ್ಲಿಂದ ದರ್ಶನ ಮುಗಿಸ್ಕೊಂಡು ಇಲ್ಲಿ ಪೂಜೆ ನಡೀತಾ ಇದೆ, ಆ ಪೂಜೆಗೆ ಬಂದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದುಬಿಟ್ಟು ಇಲ್ಲಿ ಮಂತ್ರಾಕ್ಷತೆ ಮತ್ತು ತೀರ್ಥ ಕೊಡ್ತಾರೆ. ಹಾಗಾಗಿ ಅಲ್ಲಿ ನಿಂತ್ಕೊಂಡ್ವಿ. ರಾಯರ ಮಠದಲ್ಲಿ ಮಂತ್ರಾಕ್ಷತೆ ಕೊಡ್ತಾರಲ್ಲ, ಆ ಮಂತ್ರಾಕ್ಷತೆ ಜೊತೆಲಿ ಇಟ್ಕೊಂಡ್ರೆ ರಾಯರೇ ನಮ್ಮ ಜೊತೆ ಇದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ. ನನ್ನ ಪರ್ಸಲ್ಲಂತೂ ಯಾವಾಗಲೂ ರಾಯರ ಮಂತ್ರಾಕ್ಷತೆ ಇರುತ್ತೆ. ರಾಯರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಆಗ್ತಾಯಿದ್ವಿ. ಆ ಟೈಮ್ಗೆ ಅಲ್ಲಿ ಗುರೂಜಿ ಬಂದರು. ರಾಯರ ಪೂಜೆ ಮುಗಿಸ್ಕೊಂಡು ಈಚೆ ಬಂದರು. ಹಂಗಾಗಿ ಅವರ ಆಶೀರ್ವಾದ ಎಲ್ಲ ತೊಗೊಂಡ್ವಿ. ರಾಯರ ದರ್ಶನ ಆದಮೇಲೆ ರಾಯರ ಪ್ರಸಾದ ಮಿಸ್ ಮಾಡೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಹಾಗಾಗಿ ನಾವು ರಾಯರ ಪ್ರಸಾದ ತೊಗೊಳ್ಳೋಣ ಅಂದ್ಬಿಟ್ಟು ಊಟದ ಹಾಲಕ್ಕೆ ಬಂದ್ವಿ. ಇಲ್ಲಿ ರಾಯರ ಪ್ರಸಾದ ಬೆಳಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 11 ಗಂಟೆಯಿಂದ 2 ಗಂಟೆವರೆಗೂ ಪ್ರಸಾದ ಕೊಡ್ತಾರೆ. ನಾವು ಇಲ್ಲಿ ಬಂದು ಎಲ್ಲ ದಿನವೂ ಪ್ರಸಾದ ಸಿಗುತ್ತೆ. ತಿಂಗಳಲ್ಲಿ 2 days ಸಿಗಲ್ಲ, ಯಾಕಂದರೆ ಏಕಾದಶಿ ಇರೋದ್ರಿಂದ 15 ದಿವಸಕ್ಕೆ ಒಂದಿನ ಬರುತ್ತಲ್ಲ, ಹಂಗಾಗಿ ಆವತ್ತು ಊಟ ಸಿಗೋದಿಲ್ಲ. ನಾನು ಪ್ರಸಾದ ಹಾಕಿಸ್ಕೊಂಡು ಬಂದ್ವಿ. ಅನ್ನ ಸಾಂಬಾರು, ಪೊಂಗಲ್ ಮತ್ತು ಮೊಸರನ್ನ ಕೊಡ್ತಾರೆ. ಪ್ರಸಾದ ಮುಗಿಸ್ಕೊಂಡು ಮತ್ತೊಂದು ಸಾರಿ ಹೋಗಿ ರಾಯರ ದರ್ಶನ ಮಾಡಿಕೊಂಡು, ಯಾಕಂದರೆ ರಶ್ ಇರಲಿಲ್ಲ, ಹಾಗಾಗಿ 2-3 ಸರಿ ರಾಯರ ದರ್ಶನ ಮಾಡಿದ್ವಿ. ಅಲ್ಲಿಂದ ಬಂದು ನಾವು ರೂಮಿಗೆ ಬಂದ್ವಿ ಚೆಕ್ಔಟ್ ಮಾಡೋಣ ಅಂತ. ರೂಮಿಗೆ ಬಂದು ನಮ್ಮ ಲಗೇಜ್ ಎಲ್ಲ ತೊಗೊಂಡು ಹೊರಟ್ವಿ ನಾವು. ಮತ್ತು ಅಲ್ಲಿ ಕೀ ರಿಟರ್ನ್ ಮಾಡಲಿಕ್ಕಿರುತ್ತೆ. ಅಲ್ಲಿ ಡೆಪಾಸಿಟ್ ಬಂದು 1000 ಮಾಡ್ಕೊಂಡಿರ್ತಾರಲ್ಲ, ನಮಗೆ ಕೀ ಕೊಟ್ಟಾಗ ಮತ್ತೆ ನಮಗವರು 500 ರೂಪೀಸ್ ವಾಪಸ್ ಕೊಡ್ತಾರೆ. ಅಲ್ಲಿಂದ ಮಾಡಿಕೊಂಡು ರೂಮ್ ಚೆಕ್ಔಟ್ ಮಾಡ್ಕೊಂಡು ಹೊರಟ್ವಿ.
ಬಸ್ ಸ್ಟಾಪ್ ಅಲ್ಲೇ ನಿಯರೆಸ್ಟ್ ಇರೋದ್ರಿಂದ ತುಂಬ ದೂರ ಏನು ನಡೆಯೋಂಗಿರಲ್ಲ. ಬಸ್ ಸಿಕ್ತು, ಬಸ್ ಹತ್ಕೊಂಡು ರಾಯಚೂರು ಕಡೆ ಹೊರಟ್ವಿ. ಇಲ್ಲಿ ಬಿಸಿಲು ಹೇಗಿದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಇನ್ನೇನಾದರೂ ಏಪ್ರಿಲ್ ಮೇ ಟೈಮ್ನಲ್ಲಿ ಹೋದ್ರಂತೂ ಇನ್ನೂ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಬಟ್ ಯಾಕಂದ್ರೆ ನಮಗೆ ತಡ್ಕೊಳಕ್ಕಾಗಲ್ಲ, ಅಷ್ಟು ಬಿಸಿಲಿರುತ್ತೆ ಅಲ್ಲಿ. ಅಲ್ಲಿಂದ ನಾವು ಹೊರಟು ರಾಯಚೂರಿಗೆ ಬರೋ ಅಷ್ಟರೊಳಗಡೆ ಆಲ್ರೆಡಿ 4 o'clock ಆಗೋಗಿತ್ತು. 4 o'clock ಬಂದ್ವಿ. ರಾಯಚೂರು ಬಸ್ ಸ್ಟಾಪಲ್ಲಿ ಸದ್ಯಕ್ಕೆ ನಮ್ಮ ಪುಣ್ಯಕ್ಕೆ ಬಸ್ ರೆಡಿಗಿತ್ತು. ಇನ್ನೂ ಯಾರೂ ಇದ್ದಿಲ್ಲ, ಖಾಲಿ ಬಸ್ ಇತ್ತು. ಹೋಗಿ ಕೂತ್ಕೊಂಡ್ವಿ. ರಾಯಚೂರಿಂದ ಬೆಂಗಳೂರಿಗೆ ಬಂದು ಟಿಕೆಟ್ ಪ್ರೈಸು ಒಬ್ರಿಗೆ ಬಂದು 638 rupees ಆಗುತ್ತೆ. ಆದರೆ ನಾವು ಫ್ರೀ ಬಸ್ಸಲ್ಲಿ ಹೋಗಿದ್ದು, ಟಿಕೆಟ್ ಏನು ಚಾರ್ಜಸ್ ಆಗಿಲ್ಲ. ಇಲ್ಲೊಂದು ಕಡೆ ಊಟಕ್ಕೆ ನಿಲ್ಲಿಸಿದ್ರು. ಆಲ್ರೆಡಿ 8 o'clock ಆಗೋಗಿತ್ತು. ಹಾಗಾಗಿ ನಾವು ಊಟ ಮಾಡ್ಕೊಂಡ್ವಿ. ಹೊಟ್ಟೆ ಸುತ್ತಾಯಿತು, ಹಾಗಾಗಿ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಬ್ಯಾಂಗ್ಳೂರು ರೀಚ್ ಆಗೋ ಅಷ್ಟರೊಳಗಡೆ 3:30 ಆಗೋಗಿತ್ತು. 3:30ಗೆಲ್ಲ ಬ್ಯಾಂಗ್ಳೂರು ರೀಚ್ ಆದ್ವಿ. ಒನ್ ಡೇನಲ್ಲೆಲ್ಲ ಆರಾಮಾಗಿ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಮನೆಗೆ ಬಂದ್ವಿ. ಇವತ್ತಿನ ವಿಡಿಯೋ ಇದಾಗಿತ್ತು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.